ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಕೇಳಿ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಕಳೆದ 2 ಕ್ಲಾಸ್ಗಳಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕೇಳಬಹುದಾದಂಥ 9 ಟೈಪ್ ಕ್ವಶನ್ಸ್ಗಳಲ್ಲಿ 4 ಟೈಪ್ ಕ್ವಶನ್ಸ್ಗಳನ್ನ ನೋಡ್ಕೊಂಡಿದ್ವಿ. ಯಾರು ಆ ಕ್ಲಾಸ್ಗಳನ್ನ ನೋಡಿಲ್ವೋ ಕಮೆಂಟ್ ಬಾಕ್ಸಲ್ಲಿ ಅವುಗಳ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಥ್ರೂ ಆ ಕ್ಲಾಸ್ಗಳನ್ನ ನೋಡ್ಬೋದು. ಇವತ್ತಿನ ಕ್ಲಾಸಲ್ಲಿ ಇನ್ನುಳಿದ 5 ಟೈಪ್ ಕ್ವಶನ್ಸ್ಗಳಲ್ಲಿ 2 ಟೈಪ್ ಕ್ವಶನ್ಸ್ಗಳನ್ನ ನೋಡೋಣ. ಅವು ಕ್ವಶನ್ಸ್ ಬೇಸ್ಡ್ ಆನ್ ಕೆಪಾಸಿಟಿ ಆರ್ ಎಫಿಷಿಯನ್ಸಿ ಮತ್ತು ಕ್ವಶನ್ಸ್ ಬೇಸ್ಡ್ ಆನ್ ಫಾರ್ಮುಲಾ. ಇವೆರಡರಲ್ಲಿ ಮೊದಲನೇದು ಕ್ವಶನ್ಸ್ ಬೇಸ್ಡ್ ಆನ್ ಎಫಿಷಿಯನ್ಸಿ. ಆಸ್ ಐ ವಾಸ್ ಸೆಡ್ ಇನ್ ಫಸ್ಟ್ ಕ್ಲಾಸ್, ಎಫಿಷಿಯನ್ಸಿ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಗಿರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇದ್ದಾನೆ ಅಂತಂದ್ರೆ ಅವನ ಎಫಿಷಿಯನ್ಸಿ ಅಥವಾ ಕೆಪಾಸಿಟಿ ಕಡಿಮೆ ಇದೆ ಅಂತ ಅರ್ಥ. ಇನ್ನೊಬ್ಬ ವ್ಯಕ್ತಿ ಒಂದು ಕೆಲಸನ ಕಡಿಮೆ ಟೈಮಲ್ಲಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಎಫಿಷಿಯನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಯಾರ್ದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೋ ಅವ್ರು ಕಡಿಮೆ ಟೈಮ್ ತಗೊಂತಾರೆ, ಯಾರ್ದು ಎಫಿಷಿಯನ್ಸಿ ಕಡಿಮೆ ಇರುತ್ತೋ ಅವ್ರು ಜಾಸ್ತಿ ಟೈಮ್ ತಗೊಂತಾರೆ. ಇದೊಂದನ್ನ ನೆನ್ಪಿಡಿ. ಈ ಟೈಪ್ ಕ್ವಶನ್ಸ್ಗಳು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವುಗಳಲ್ಲಿ ಮೊದಲನೇದ್ದು, ಎ ಅವರು ಬಿಗಿಂತ 3 ಪಟ್ಟು ಉತ್ತಮ ಕೆಲಸಗಾರರಾಗಿದ್ದಾರೆ, ಆದ್ದರಿಂದ ಅವರು ಬಿಗಿಂತ 20 ದಿನ ಕೆಲಸವನ್ನು ಮುಗಿಸಲು ಸಾಧ್ಯವಾಗುತ್ತೆ. ಬಿ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಓಕೆ, ಎ ಮತ್ತು ಬಿ ಇವ್ರ ಎಫಿಷಿಯನ್ಸಿ ರೇಷಿಯೋ ಏನಾಗಿದೆ ಅಂತಂದ್ರೆ 3:1 ಆಗಿದೆ. ಎ ಅವರು ಬಿಗಿಂತ 3 ಪಟ್ಟು ಉತ್ತಮ ಕೆಲಸಗಾರರಾಗಿದ್ದಾರೆ. ಸೊ ಟೈಮ್ ರೇಷಿಯೋ ಏನಾಗುತ್ತೆ? ಟೈಮ್ ರೇಷಿಯೋ ಇದ್ರ ಉಲ್ಟಾ ಆಗುತ್ತೆ, 1:3 ಆಗುತ್ತೆ. ಬಿಕಾಸ್ ಎಫಿಷಿಯನ್ಸಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೈಮ್. ಅಂದ್ರೆ ಬಿ ಒಂದ್ ಕೆಲಸ ಮಾಡೋದಕ್ಕೆ 3 ಯೂನಿಟ್ ಟೈಮ್ ತಗೊಂತಾ ಇದ್ದಾನೆ ಅಂತಂದ್ರೆ ಎ ಆ ಕೆಲಸನ 1 ಯೂನಿಟ್ ಅಲ್ಲಿ ಮುಗಿಸ್ತಾನೆ ಅಂತ ಅರ್ಥ. ಇವೆರಡರ ಡಿಫ್ರೆನ್ಸ್ ಎಷ್ಟು ಅಂದ್ರೆ 2 ಯೂನಿಟ್ ಕಡಿಮೆ ಟೈಮ್ ತಗೊಂತಾ ಇದ್ದಾನೆ ಯಾರು? ಎ ಬಿಗಿಂತ. ಆ 2 ಯೂನಿಟ್ ಅನ್ನೋದೇ ಅವ್ರು ಕೊಟ್ಟಿರೋದು ಎಷ್ಟು? 20 ದಿನ. ಹಾಗಾದ್ರೆ ಬಿ ಒಬ್ನೇ ಆ ಕೆಲಸ ಮಾಡೋದಕ್ಕೆ 3 ಯೂನಿಟ್ ತಗೊಂತಾ ಇದ್ದಾನೆ. ಈ 3 ಯೂನಿಟ್ ವ್ಯಾಲ್ಯೂ ಎಷ್ಟು? 2 1 2 10 3 10 30. ಬಿ ಆ ಕೆಲಸನ 30 ದಿನದಲ್ಲಿ ಮುಗಿಸ್ತಾನ. ಮುಂದಿನ ಪ್ರಶ್ನೆ, ರಾಮ್ ಶ್ಯಾಮ್ಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತಾನೆ. ಒಟ್ಟಿಗೆ ಕೆಲಸ ಮಾಡುವುದರಿಂದ ಅವರು 15 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸುತ್ತಾರೆ. ರಾಮ್ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ? ಓಕೆ, ಇವನು ರಾಮ್, ಇವನು ಶ್ಯಾಮ್. ಇವ್ರದ್ದು ಎಫಿಷಿಯನ್ಸಿ ರೇಷಿಯೋ ಎಷ್ಟು? ಶ್ಯಾಮ್ಗಿಂತ ರಾಮ್ 2 ಪಟ್ಟು ಉತ್ತಮ ಕೆಲಸಗಾರನಾಗಿದ್ದಾರೆ. ಇವರಿಬ್ರು ಸೇರಿ 15 ದಿನದ ಕೆಲಸ ಮುಗಿಸ್ತಾರಂತ. ಇವರಿಬ್ರು ಸೇರಿದ್ರ ಎಫಿಷಿಯನ್ಸಿ ಎಷ್ಟಾಗುತ್ತೆ? 3 ಆಗುತ್ತೆ. 2 + 1 3. ಈ 3 ಎಫಿಷಿಯನ್ಸಿಗೆ ಅವ್ರು ತೆಗೆದುಕೊಳ್ಳೋ ಸಮಯ 15 ದಿನ. ಇವಾಗ ರಾಮ್ ಒಬ್ನ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾನ ಅಂತ ಕೇಳಿದಾರೆ. ರಾಮಂದು ಒಬ್ಬೊಂದು ಎಫಿಷಿಯನ್ಸಿ ಎಷ್ಟೈತಿ? 2 ಐತಿ. ಈ 2 ಎಫಿಷಿಯನ್ಸಿಗೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರ? ಓಕೆ, 15 3 45. 2 ಈ ಕಡೆ ಬಂದ್ರೆ 45 ಡಿವೈಡ್ ಆಗುತ್ತೆ. 45/2 ದಿನದಲ್ಲಿ ರಾಮ್ ಒಬ್ನ ಕೆಲಸನ ಮುಗಿಸ್ಬಲ್ಲ. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಕ್ರಮವಾಗಿ 8 ದಿನಗಳು ಮತ್ತು 12 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. ಸಿ ಯ ಸಾಮರ್ಥ್ಯವು ಎ ಯ 1.5 ಪಟ್ಟಾಗಿದೆ. ಅವರು ಒಟ್ಟಾಗಿ ಕೆಲಸ ಮಾಡಿದರೆ ಅದನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಓಕೆ, ಇದು ಎ ಮತ್ತು ಇದು ಬಿ. ಎ 8 ದಿನದಾಗ ಮಾಡೋ ಕೆಲಸನ ಬಿ 12 ದಿನದಾಗ ಮಾಡ್ತಾನೆ. ಇದು ಟೈಮ್ ರೇಷಿಯೋ. 4 2 8 4 3 12. ಸೊ ಈ ಟೈಮ್ ರೇಷಿಯೋನ ನಮ್ಗೆ ಎಫಿಷಿಯನ್ಸಿ ರೇಷಿಯೋ ಬೇಕಂದ್ರೆ ಎರಡು ಉಲ್ಟಾ ಆಗ್ತಾವ, 3:2 ಆಗ್ತಾವ. ಇದು ಎ ಮತ್ತು ಬಿ ಯ ಎಫಿಷಿಯನ್ಸಿ ರೇಷಿಯೋ. ಇಲ್ಲಿ ಸಿದು ಎಫಿಷಿಯನ್ಸಿ ಏನಾಗೈತೆ ಅಂದ್ರೆ ಎದು 1.5 ಪಟ್ಟಾಗೈತಿ. ಈ 1.5 ಅನ್ನೋದನ್ನ ನಾನು 1.5 ಅನ್ನೋದನ್ನ 3/2 ಅಂತಾನು ಬರ್ಕೊಳ್ಬಹುದು. ಸೊ ಎ ಮತ್ತು ಬಿ ಮತ್ತು ಸಿ ರೇಷಿಯೋ ಏನಾಗುತ್ತೆ ಇವಾಗ? ಎಫಿಷಿಯನ್ಸಿ ರೇಷಿಯೋ ಎದ್ದು 3 ಇದೆ, ಬಿದು 2 ಇದೆ, ಸಿದು ಬಿ ಯ 1.5 ಪಟ್ಟಿದೆ. ಸಾರಿ, ಸಿದು ಎ ಯ 1.5 ಪಟ್ಟಿದೆ. ಎ 3 ಇದೆ ಅಂದ್ರ ಇದರ 1.5 ಪಟ್ಟು, 1.5ನ ನಾನು 3/2 ಅಂತಾನು ಬರ್ಕೋಬಹುದು. 1.5 ಪಟ್ಟಿದೆ. ಸೊ ಇವಾಗ ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ? 3:2 9/2 ಆಗುತ್ತೆ. ಆಲ್ವೇಸ್ ರಿಮೆಂಬರ್, ರೇಷಿಯೋ ಅಲ್ಲಿ ಫ್ರಾಕ್ಷನ್ ಇರಬಾರ್ದು, ಭಿನ್ನ ರಾಶಿ ಇರಬಾರ್ದು. ಸೊ ಇಲ್ಲಿ 2 ಅನ್ನೋದು ನಮಗೆ ಇರಬಾರ್ದು. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಈ 3ಕ್ಕೂ 2ರಿಂದ ಮಲ್ಟಿಪ್ಲೈ ಮಾಡ್ತೀನಿ ನಾನು. ಯಾಕೆ 2ರಿಂದಾನೇ ಮಲ್ಟಿಪ್ಲೈ ಮಾಡ್ತೇನೆ ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಎಫಿಷಿಯನ್ಸಿ ರೇಷಿಯೋ ಏನಾಯ್ತು? 3 2 6 2 2 4
ಇದು 2 2 ಕ್ಯಾನ್ಸಲ್ ಆಯ್ತು, 9 ಹಾಗೆ ಉಳಿತು. 6:4:9 ಆಯ್ತು. ಎ ಒಬ್ಬನ ಕೆಲಸ ಮಾಡೋದಕ್ಕ 8 ದಿನ ತಗೊಳತಾನ. ಏದು ಎಫಿಷಿಯನ್ಸಿ ಎಷ್ಟಿದೆ? 6 ಇದೆ. ಸೊ ಈ 6 ಎಫಿಷಿಯನ್ಸಿ ಇದ್ದವನ 8 ದಿನ ತಗೊಳ್ತಾ ಇದ್ದೇನೆ ಅಂತಂದ್ರೆ, ಈಗ ಅವ್ರು 3 ಜನ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೊಳ್ತಾರ ಅಂತ ಕೇಳಿದಾರ. 3 ಜನ ಸೇರಿ ಕೆಲಸ ಮಾಡಿದ್ರೆ ಎಫಿಷಿಯನ್ಸಿ ಎಷ್ಟಾಗುತ್ತೆ? 6 4 10 10 9 19. ಈ 19 ಎಫಿಷಿಯನ್ಸಿಗೆ ಎಷ್ಟು ದಿನ ತಗೊಳ್ತಾರ ಅಂತ ಕ್ವಶನ್ ಕೇಳಿದಾರ. 6 8 48, 19 ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. 48/19 ದಿನ ತಗೊಳ್ತಾರೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಬ್ಬರು ಕೆಲಸಗಾರರ ದಕ್ಷತೆಯ ಅನುಪಾತವು, ಎಫಿಷಿಯನ್ಸಿ ಅಂದ್ರೇನೆ ದಕ್ಷತೆ. ಇಬ್ಬರು ಕೆಲಸಗಾರರ ದಕ್ಷತೆಯ ಅನುಪಾತವು 3:2 ಆಗಿದೆ. ಒಟ್ಟಿಗೆ ಕೆಲಸ ಮಾಡುವುದರಿಂದ ಅವರು 6 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಕ್ರಮವಾಗಿ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸುತ್ತಾರೆ? ಓಕೆ, ಆ ಇಬ್ಬರದು ಎಫಿಷಿಯನ್ಸಿ ಎಷ್ಟು ಐತಿ? 3:2 ಐತಿ. ಅವ್ರಿಬ್ರು ಸೇರಿ ಕೆಲಸ ಮಾಡಿದ್ರೆ 6 ದಿನ ತಗೊಂತಾರಂತ. ಅಂದ್ರೆ ಎಫಿಷಿಯನ್ಸಿಯ ಮೊತ್ತ ಎಷ್ಟಾಯ್ತು? 3 + 2 5. ಈ 5 ಎಫಿಷಿಯನ್ಸಿಗೆ 6 ದಿನ ತಗೋತಾರ. ಕ್ರಮವಾಗಿ ಇಬ್ರು ಒಬ್ಬೊಬ್ಬರೇ ಆ ಕೆಲಸ ಮುಗಿಸಿದ್ರೆ ಎಷ್ಟು ದಿನದ ಮುಗಿಸ್ತಾರ ಅಂತ ಕ್ರಮವಾಗಿ ಕೇಳಿದಾರ. ಮೊದಲನೇ ವ್ಯಕ್ತಿ ಆ ಕೆಲಸ ಮಾಡಿದ್ರ ಅವನು 3 ಎಫಿಷಿಯನ್ಸಿ ಐತಿ. ಎಷ್ಟು ದಿನ ತಗೋತಾನ ಅವನು? 3 1 3 2 5 2 10. ಮೊದಲನೇ ವ್ಯಕ್ತಿ 10 ದಿನ ತಗೋತಾನ ಕೆಲಸ ಮಾಡೋದಕ್ಕ. ಇನ್ನು ಎರಡನೇ ವ್ಯಕ್ತಿದು ಎಫಿಷಿಯನ್ಸಿ ಎಷ್ಟೈತಿ? 2 ಐತಿ. ಈ 2 ಎಫಿಷಿಯನ್ಸಿ ಇದ್ದ ಎಷ್ಟು ದಿನ ತಗೋತಾನ? 2 1 2 3 5 3 15 ದಿನ ತಗೋತಾನ. ಮೊದಲನೇ ವ್ಯಕ್ತಿ 10 ದಿನ ತಗೋತಾನ, ಎರಡನೇ ವ್ಯಕ್ತಿ 15 ದಿನ ತಗೋತಾನ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. 10 15 ಇಲ್ಲೂ ಐತಿ ಅಂತಂದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅವ್ರು ಕ್ರಮವಾಗಿ ಕೇಳಿದಾಗ ನಾವು ಕ್ರಮವಾಗಿಯೇ ಆನ್ಸರ್ ಮಾಡ್ಬೇಕಾಗುತ್ತೆ. ಮೊದಲನೇ ವ್ಯಕ್ತಿ 10 ದಿನ ತಗೋತಾನ, ಎರಡನೇ ವ್ಯಕ್ತಿ 15 ದಿನ ತಗೋತಾನ. ಮುಂದಿನ ಪ್ರಶ್ನೆ, ಎ ಯ 2 ದಿನಗಳ ಕೆಲಸವು ಬಿ ಯ 3 ದಿನಗಳ ಕೆಲಸಕ್ಕೆ ಸಮಾನವಾಗಿರುತ್ತದೆ. ಎ ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾದರೆ ಬಿ ಕಾರ್ಯವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಓಕೆ, ಕ್ವಶನ್ ಸಿಂಪಲ್ ಇದೆ. ನೀವೇ ವಿಡಿಯೋನ ಪಾಸ್ ಮಾಡಿ ಇದನ್ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಮುಂದಿನ ಪ್ರಶ್ನೆ, ಎ 1 ದಿನದಲ್ಲಿ ಅರ್ಧದಷ್ಟು ಕೆಲಸವನ್ನು ಮಾಡಬಹುದು, ಆದರೆ ಬಿ ಪೂರ್ಣವಾಗಿ ಮಾಡಬಹುದು. 1 ದಿನದಲ್ಲಿ ಸಿ ನಂತೆ ಬಿ ಅರ್ಧದಷ್ಟು ಕೆಲಸವನ್ನು ಮಾಡಬಹುದು. ಅವರ ಕೆಲಸದ ದಕ್ಷತೆಯ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದು ಎ, ಇದು ಬಿ, ಇದು ಸಿ. ಎ 1 ದಿನದಾಗ ಅರ್ಧ ಕೆಲಸ ಮಾಡ್ತಾನಂತ, ಬಿ 1 ದಿನದಾಗ ಒಂದು ಪೂರ ಕೆಲಸ ಮಾಡ್ತಾನಂತ. ಬಿ ಸಿ ಅರ್ಧ ಕೆಲಸ ಮಾಡೋ ಕೆಪಾಸಿಟಿ ಐತಂತ 1 ದಿನಕ್ಕ. ಸಿ ಅರ್ಧ ಬಿ ಮಾಡ್ತಾನಂದ್ರು ಒಂದ, ಬಿ ಯ 2 ಪಟ್ಟು ಸಿ ಮಾಡ್ತಾನಂದ್ರು ಒಂದೇ, ಎರಡು ಒಂದೇ. ಸೊ ಬಿ 1 ದಿನಕ್ಕೆ 1 ಕೆಲಸ ಮಾಡ್ತಾನಂದ್ರ ಸಿ 2 ಕೆಲಸ ಮಾಡ್ತಾನೆ ಅಂತ ಅರ್ಥ. ಆಸ್ ಐ ವಾಸ್ ಸೆಡ್, ಯಾವಾಗ್ಲೂ ರೇಷಿಯೋನಲ್ಲಿ ಫ್ರಾಕ್ಷನ್ ಇರಬಾರ್ದು. ಸೊ ನಮ್ಗೆ 2 ರಿಮೂವ್ ಆಗ್ಬೇಕಂದ್ರ ಈ 3 ಸಂಖ್ಯೆಗೂ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೂ 2 ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ 2 ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೂ 2 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2 2 ಕ್ಯಾನ್ಸಲ್ ಆಯ್ತು, 1 ಉಳಿತು. 2 1 2 ರೇಷಿಯೋ, 2 2 4, 1:2:4. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಲಸ ಮಾಡುವಲ್ಲಿ ಪುರುಷನು ಮಹಿಳೆಗಿಂತ 2 ಪಟ್ಟು ವೇಗವನ್ನು ಹೊಂದಿದ್ದಾನೆ ಮತ್ತು ಮಹಿಳೆಯು ಹುಡುಗನಿಗಿಂತ 2 ಪಟ್ಟು ವೇಗವನ್ನು ಹೊಂದಿದ್ದಾಳೆ. ಪುರುಷ, ಮಹಿಳೆ ಮತ್ತು ಹುಡುಗ ಎಲ್ಲರೂ ಸೇರಿ 7 ದಿನದ ಕೆಲಸವನ್ನು ಮುಗಿಸಿದ್ದಾರೆ. ಒಬ್ಬ ಹುಡುಗ ಎಷ್ಟು ದಿನಗಳಲ್ಲಿ ಅದನ್ನು ಮಾಡುತ್ತಾನೆ? ಓಕೆ, ಮೆನ್ ಅಂಡ್ ವುಮೆನ್. ಪುರುಷ ಮಹಿಳೆಗಿಂತ 2 ಪಟ್ಟು ವೇಗವನ್ನು ಹೊಂದಿದ್ದಾನಂತೆ. ಅಂದ್ರೆ ವುಮೆನ್ಗಿಂತ ಮೆನ್ 2 ಪಟ್ಟು ವೇಗವಾಗಿ ಕೆಲಸ ಮಾಡಬಲ್ಲ. ಮಹಿಳೆ ಹುಡುಗನಿಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡೋ ಕೆಪಾಸಿಟಿ ಹೊಂದಿದ್ದಾಳ. ಆ ವುಮೆನ್ ಬಾಯ್ಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡಬಲ್ಲಳು. ಸೊ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೇಕಂದ್ರೆ ಏನಂದ್ರ, ಎಫಿಷಿಯನ್ಸಿಯಲ್ಲಿ ಇಲ್ಲಿ ವುಮೆನ್ಗೆ 1 ಯೂನಿಟ್ ಇದೆ, ಇಲ್ಲಿ 2 ಯೂನಿಟ್ ಇದೆ. ಎರಡು ಸೇಮ್ ಮಾಡ್ಕೋಬೇಕು. ನಾವು ಎರಡು ಸೇಮ್ ಮಾಡ್ಕೋಬೇಕಂದ್ರ ಈ ರೇಷಿಯೋಕ್ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಇವಾಗ ಏನಾಗುತ್ತಾ, ಮೆನ್ ಮತ್ತು ವುಮೆನ್ ರೇಷಿಯೋ ಏನಾಗುತ್ತಾ? 2 2 4, 2 1 2. ಇಲ್ಲೂ ವುಮೆನ್ ರೇಷಿಯೋ, ವುಮೆನ್ದು ವ್ಯಾಲ್ಯೂ 2 ಇದೆ, ಇಲ್ಲೂ ವುಮೆನ್ದು ಎಫಿಷಿಯಂಟ್ ವ್ಯಾಲ್ಯೂ 2 ಇದೆ. ಸೊ ಮೆನ್, ವುಮೆನ್ ಮತ್ತು ಬಾಯ್ದ ರೇಷಿಯೋ ಏನಾಗುತ್ತೆ? ಇವಾಗ ಮೆನ್ದು 4 ಇದೆ ರೇಷಿಯೋ, ವುಮೆನ್ದು 2 ಇದೆ, ಬಾಯ್ದು 1 ಇದೆ. ಇವಾಗ ಇವ್ರು 3 ಜನ ಸೇರಿ ಕೆಲಸ ಮಾಡಿದಾರೆ, 7 ದಿನ ಮುಗಿಸ್ತಾರಂತ. ಇವ್ರು 3 ಜನ ಸೇರಿದ್ರೆ ಎಫಿಷಿಯನ್ಸಿ ಎಷ್ಟಾಗುತ್ತೆ?
4 + 2 6, 6 + 1 7. ಈ 7 ಎಫಿಷಿಯನ್ಸಿಗೆ 7 ದಿನ ತಗೊಂಡಿದಾರ. ಹುಡುಗ ಒಬ್ಬನ ಕೆಲಸ ಮಾಡಿದ್ರೆ ಎಷ್ಟು ದಿನ ಮುಗಿಸ್ತಾನ ಅಂತ ಕೇಳಿದಾರ. ಹುಡುಗಂದ ಒಬ್ಬಂದ ಎಫಿಷಿಯನ್ಸಿ ವ್ಯಾಲ್ಯೂ ಎಷ್ಟೈತಿ? 1 ಐತಿ. ಈ 1 ಎಫಿಷಿಯನ್ಸಿಗೆ ಎಷ್ಟು ದಿನ ತಗೊಂತಾರ? 7 49. ಸೊ ಆಪ್ಷನ್ ಎ 49 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಲಸವನ್ನು ಪೂರ್ಣಗೊಳಿಸಲು ಪಿ ಮತ್ತು ಕ್ಯೂ ನ ಕಾರ್ಯದಕ್ಷತೆಗಳು 3:4 ಅನುಪಾತದಲ್ಲಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಅವರು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಅನುಪಾತ. ಓಕೆ, ನಾನು ಆಗ್ಲೇ ಹೇಳಿದ್ದೀನಿ, ಈ ದಕ್ಷತೆ ಅಂದ್ರೆ ಎಫಿಷಿಯನ್ಸಿ ಅಂತ ಅರ್ಥ. ಎಫಿಷಿಯನ್ಸಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಟೈಮ್. ಎಫಿಷಿಯನ್ಸಿ ರೇಷಿಯೋ 3:4 ಆಗಿತ್ತಂದ್ರೆ ಟೈಮ್ ರೇಷಿಯೋ 4:3 ಆಗುತ್ತೆ. ಎಫಿಷಿಯನ್ಸಿ ರೇಷಿಯೋ A:B ಆಗಿತ್ತಂದ್ರೆ ಟೈಮ್ ರೇಷಿಯೋ B:A ಆಗಿರುತ್ತೆ. ಟೈಮ್ ರೇಷಿಯೋ X:Y ಆಗಿತ್ತಂದ್ರೆ ಎಫಿಷಿಯನ್ಸಿ ರೇಷಿಯೋ Y:X ಆಗಿರುತ್ತೆ. ಸೊ ಇಲ್ಲಿ ದಕ್ಷತೆ ರೇಷಿಯೋ 3:4 ಆಗಿದೆ, ಟೈಮ್ ರೇಷಿಯೋ 4:3 ಆಗಿದೆ. ಮುಂದಿನ ಪ್ರಶ್ನೆ, ಎ, ಬಿ ಮತ್ತು ಸಿ 6 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ ಎಯು ಬಿಗಿಂತ 2 ಪಟ್ಟು ವೇಗವಾಗಿ ಮತ್ತು ಸಿಗಿಂತ 3 ಪಟ್ಟು ವೇಗವಾಗಿ ಕೆಲಸ ಮಾಡಿದರೆ ಸಿ ಮಾತ್ರ ಕೆಲಸವನ್ನು ಪೂರ್ಣಗೊಳಿಸುವ ದಿನಗಳ ಸಂಖ್ಯೆ ಎಷ್ಟು? ಓಕೆ, ಇಲ್ಲಿ ಎ ಬಿಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನೆ. ಅದೇ ಎ ಸಿಗಿಂತ 3 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನೆ. ಓಕೆ, ಇಲ್ಲಿ ಏದ್ ವ್ಯಾಲ್ಯೂ 2 ಇದೆ, ಇಲ್ಲಿ ಏದ್ ವ್ಯಾಲ್ಯೂ 3 ಇದೆ. ಇವೆರಡನ್ನು ಸೇಮ್ ಮಾಡ್ಕೋಬೇಕು. ಇವೆರಡನ್ನು ಸೇಮ್ ಮಾಡ್ಕೋಬೇಕಂತಂದ್ರ ಈ ರೇಷಿಯೋಗೆ ನಾವು 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಈ ರೇಷಿಯೋಗೆ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಏನಾಗುತ್ತೆ? 3 × 6, 3 × 3, 6:3 ಇದಾಗುತ್ತೆ. 3 × 6, 2 × 2, 6:2 ಇದಾಗುತ್ತೆ. ಓಕೆ, ಇಲ್ಲಿ ಏದ್ ವ್ಯಾಲ್ಯೂ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಇವಾಗ A:, B:, C ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 6:, ಬಿದ್ದು 3 ಇದೆ, 3:, ಸಿದು 2 ಇದೆ, 2. 6 + 2 8, 8 + 3 11. ಈ 11 ಎಫಿಷಿಯನ್ಸಿಗೆ ಅವ್ರು ತೆಗೆದುಕೊಳ್ಳೋ ಸಮಯ 6 days, 6 ದಿನ ತಗೊಳ್ತಾರೆ. ಇವಾಗ ಸಿ ಮಾತ್ರ ಕೆಲಸ ಮಾಡಿದ್ರೆ ಸಿದು ಎಫಿಷಿಯನ್ಸಿ 2 ಇದೆ. ಈ 2 ಎಫಿಷಿಯನ್ಸಿಗೆ ಅವ್ರು ಎಷ್ಟು ದಿನ ತಗೊಂತಾರ ಅಂತ ಕೇಳಿದಾರ. 2 × 1 = 2, 3 × 6, 11 × 3 33 ದಿನ ತಗೊಳ್ತಾರ. ಮುಂದಿನ ಪ್ರಶ್ನೆ, ಎ ಕೆಲಸವನ್ನು 9 ದಿನಗಳಲ್ಲಿ ಮಾಡಬಹುದು. ಎ ಗಿಂತ ಬಿ 50% ಹೆಚ್ಚು ಪರಿಣಾಮಕಾರಿಯಾಗಿದ್ದರೆ ಬಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು? ಓಕೆ, ಇದು ಎ, ಇದು ಬಿ. ಎದ ಎಫಿಷಿಯನ್ಸಿ ಏನಾರ 100% ಇದ್ರ ಬಿದ್ ಇವನ್ಕಿನ 50% ಜಾಸ್ತಿ ಐತಂತ, ಅಂದ್ರೆ 150% ಐತಂತ. ಸೊ ಇವಾಗ ಎಫಿಷಿಯನ್ಸಿ ರೇಷಿಯೋ ಎಷ್ಟಾಗುತ್ತೆ? 52 53. 2 ಎಫಿಷಿಯನ್ಸಿ ಇರವ 9 ದಿನದಲ್ಲಿ ಕೆಲಸ ಮಾಡ್ಬೋದಂತ, 9 ದಿನದಲ್ಲಿ ಕೆಲಸ ಮಾಡ್ಬೋದಂತ. ಬಿದ್ ಎಫಿಷಿಯನ್ಸಿ 3 ಇದೆ, 3 ಎಫಿಷಿಯನ್ಸಿ ಇದ್ದವ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನ ಅಂತ ಕೇಳಿದಾರ. 3 × 3 = 9, 3 × 6, 6 ದಿನದಲ್ಲಿ ಆ ಕೆಲಸವನ್ನು ಮುಗಿಸ್ಬಲ್ಲ. ಮುಂದಿನ ಪ್ರಶ್ನೆ. ಓಕೆ, ನೆಕ್ಸ್ಟ್ ಟೈಪ್ ಕ್ವಶನ್ಸ್ ಬೇಸ್ಡ್ ಆನ್ ಫಾರ್ಮುಲಾ. ಈ ಟೈಪ್ ಕ್ವಶನ್ಸ್ಗಳನ್ನ ನಾವು ವಿತೌಟ್ ಫಾರ್ಮುಲಾನೇ ಮಾಡೋಣ. ನನಗೆ ಫಾರ್ಮುಲಾಗಳ ಮೇಲೆ ನಂಬಿಕೆ ಇಲ್ಲ, ಸೊ ಕಾನ್ಸೆಪ್ಟ್ ಮೇಲೆ ಕ್ಲಾರಿಟಿ ಇದ್ರೆ ವಿತೌಟ್ ಫಾರ್ಮುಲಾ ನಾವು ಮಾಡ್ಬೋದು. ಯಾವುದೇ 2 ಕೆಲಸಗಳು ಸೇಮ್ ಆಗಿರ್ತವೆ, ಅಂದ್ರೆ ಅದಕ್ಕೆ ಕೊಟ್ಟಿರೋ ಡಾಟಾಗಳು ಚೇಂಜ್ ಆಗ್ಬೋದೇನೋ, ಬಟ್ ಕೆಲಸ ಮಾತ್ರ ಸೇಮ್ ಆಗೇ ಉಳಿಯುತ್ತೆ. ಅಂದ್ರೆ ಒಂದಿಷ್ಟು ಜನಗಳು ಒಂದಿಷ್ಟು ದಿನಗಳ ಕಾಲ ಪ್ರತಿದಿನ ಒಂದಿಷ್ಟು ಅವರ್ಗಳಂತೆ ಕೆಲಸ ಮಾಡಿದರೆ ಅದೇ ಕೆಲಸನ ಮತ್ತೊಂದಿಷ್ಟು ಜನಗಳು ಮತ್ತೊಂದಿಷ್ಟು ದಿನಗಳ ಕಾಲ ಪ್ರತಿದಿನ ಮತ್ತೊಂದಿಷ್ಟು ಅವರ್ಗಳಂತೆ ಕೆಲಸ ಮಾಡಿದರೆ ಇಲ್ಲಿ ಕೊಟ್ಟಿರೋ ಡಾಟಾಗಳು ಚೇಂಜ್ ಆಗ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಚೇಂಜ್ ಆಗ್ಬೋದು, ಬಟ್ ಆ ಕೆಲಸ ಮಾತ್ರ ಸೇಮ್ ಉಳಿಯುತ್ತೆ. ಸೊ ಈ ಆಧಾರದ ಮೇಲೆ ನಾವು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಹೇಗಂತ ನಿಮಗೆ ಕ್ವಶನ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಮೊದಲನೇ ಕ್ವಶನ್, 12 ಪುರುಷರು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 16 ಪುರುಷರು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡಬಹುದು? ಓಕೆ, ಇಲ್ಲಿ ಕೆಲಸ ಸೇಮ್ ಇದೆ. ಅದ ಕೆಲಸನ 12 ಪುರುಷರು 8 ದಿನದಾಗ ಮಾಡಬಹುದಾದ್ರ ಅದ ಕೆಲಸನ 16 ಪುರುಷರು ಎಷ್ಟು ದಿನದಾಗ ಮಾಡಬಲ್ರು ಅಂತ ಕೇಳಿದಾರೆ ನಮ್ಮ ಕ್ವಶನ್. 8 × 1 =
ಎಂಟೆಂಟ್ಲೆ 16, 2 1 2 6 12, 6 ದಿನದಲ್ಲಿ ಮುಗಿಸ್ಬೋದು. ಮುಂದಿನ ಪ್ರಶ್ನೆ, ಪ್ರತಿದಿನ 8 ಗಂಟೆ ಕೆಲಸ ಮಾಡುವ 15 ಪುರುಷರು 10 ದಿನಗಳಲ್ಲಿ ಅಣೆಕಟ್ಟನ್ನು ನಿರ್ಮಿಸುತ್ತಾರೆ. ದಿನಕ್ಕೆ 10 ಗಂಟೆ ಕೆಲಸ ಮಾಡುವ 12 ಪುರುಷರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಓಕೆ, ಇಲ್ಲಿ 15 ಪುರುಷರು 10 ದಿನಗಳ ಕಾಲ ಪ್ರತಿದಿನ 8 ಗಂಟೆ ಅಂತ ಕೆಲಸ ಮಾಡ್ತಾರ. ಅದೇ ಕೆಲಸನ 12 ಪುರುಷರು ಪ್ರತಿದಿನ 10 ಗಂಟೆಯಂತೆ ಎಷ್ಟು ದಿನ ಮಾಡಬೇಕು ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ಈ 10 ಕ್ಯಾನ್ಸಲ್, 4 3 4 2 3 1 3 5 5 2 10. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದಿನಕ್ಕೆ 8 ಗಂಟೆ ಕೆಲಸ ಮಾಡಿ ಕೆಲಸವನ್ನು ಪೂರ್ಣಗೊಳಿಸಲು 15 ಪುರುಷರು 20 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. 12 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು 20 ಪುರುಷರು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು? ಸೊ ಕ್ವಶನ್ ಆಲ್ಮೋಸ್ಟ್ ಸೇಮ್ ಇದೆ. ನೀವೇ ಮಾಡಿ, ವಿಡಿಯೋನ ಪಾಸ್ ಮಾಡಿ ಇದನ್ನ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ. ಮುಂದಿನ ಪ್ರಶ್ನೆ, 8 ಪುರುಷರು ಒಂದು ಕೆಲಸವನ್ನು 40 ದಿನಗಳಲ್ಲಿ ಮುಗಿಸಬಹುದು. ಅವರೊಂದಿಗೆ ಇನ್ನೂ 2 ಪುರುಷರು ಸೇರಿಕೊಂಡರೆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ? ಓಕೆ, 8 ಪುರುಷರು ಒಂದ್ ಕೆಲಸನ 40 ದಿನ ಮುಗಿಸ್ಬೋದು. ಒಂದ್ ವೇಳೆ 8 ಜನರ ಜೊತೆ ಇನ್ನಿಬ್ರು ಪುರುಷರು ಸೇರ್ಕೊಂಡ್ರು ಅಂದ್ರೆ ಅವರ ಸಂಖ್ಯೆ 10 ಆಯ್ತು. ಆ 10 ಪುರುಷರು ಸೇರಿ ಆ ಕೆಲಸನ ಎಷ್ಟು ದಿನದಿಂದ ಮುಗಿಸ್ಬಲ್ರು ಅಂತ ಕ್ವಶನ್ ಕೇಳಿದಾರೆ. 11 14 4 32 32 ದಿನದಲ್ಲಿ ಅವ್ರು ಆ ಕೆಲಸನ ಮುಗಿಸ್ಬಲ್ರು. ಮುಂದಿನ ಪ್ರಶ್ನೆ, 15 ಪುರುಷರು ಮೂರನೇ ಒಂದು ಕೆಲಸವನ್ನು 7 ದಿನಗಳಲ್ಲಿ ಮುಗಿಸಬಹುದಾದರೆ 5 ದಿನಗಳಲ್ಲಿ ಕೆಲಸ ಪೂರ್ಣಗೊಳಿಸಲು ಬೇಕಾದ ಪುರುಷರ ಸಂಖ್ಯೆ ಎಷ್ಟು? ಓಕೆ, ಇಲ್ಲಿ 1/3 ಕೆಲಸನ 7 ದಿನದ ಮುಗಿಸ್ಯಾರಂತ. 1/3 ಕೆಲಸನ 7 ದಿನದ ಮುಗಿಸಿದಾರ. ಈ 1 ಯೂನಿಟ್ ಮುಗಿಸೋದಕ್ಕೆ 7 ದಿನ ತಗೊಂಡಿದಾರ ಅಂತಂದ್ರ ಪೂರ್ತಿ ಕೆಲಸ ಎಷ್ಟು? 3. ಈ 3 ಯೂನಿಟ್ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ತಗೊಳ್ತಾರ? 7 3 21. ಸೊ ಟೋಟಲ್ ಕೆಲಸ ಇಲ್ಲಿ 21. ಮತ್ತೊಮ್ಮೆ ಹೇಳ್ತೀನಿ, ಕರೆಕ್ಟ್ ಹೇಳ್ಬಿಡ್ತೀನಿ, ಕರೆಕ್ಟ್ ಕೇಳಿಸ್ಕೊ. ಕೆಲಸನ ನಮಗ ಫ್ರಾಕ್ಷನ್ ಅಲ್ಲಿ ಕೊಟ್ಟಾಗ ಡಿನಾಮಿನೇಟರ್ ಅನ್ನೋದು ಯಾವಾಗ್ಲೂ ಟೋಟಲ್ ವರ್ಕ್ ನ ತೋರಿಸುತ್ತೆ. ಇಲ್ಲಿ 3 ಅನ್ನೋದು ಟೋಟಲ್ ವರ್ಕ್ ಬಿಕಾಸ್ ಇಟ್ ಈಸ್ ಇನ್ ಡಿನಾಮಿನೇಟರ್. ಬಟ್ ಆ ಮೂರರಲ್ಲಿ ಒಂದು ಕೆಲಸ ಮಾಡೋದಕ್ಕ ಅವ 7 ದಿನ ತಗೊಂಡಿದ್ದಾನ. 3ರಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಅವ 7 ದಿನ ತಗೊಂಡಿದ್ದಾನ ಅಂದ್ರೆ ಟೋಟಲ್ ವರ್ಕ್ ಎಷ್ಟು? 3 ಬಿಕಾಸ್ ಇಟ್ ಈಸ್ ಇನ್ ಡಿನಾಮಿನೇಟರ್. ಆ 3 ಕೆಲಸ ಮುಗಿಸೋದಕ್ಕೆ ಅವ್ರು ತಗೊಳ್ಳೋ ದಿನಗಳ ಸಂಖ್ಯೆ 7 3 21. ಸೊ 15 ಪುರುಷರು 3 ಕೆಲಸ ಮಾಡೋದಕ್ಕೆ ಅಂದ್ರೆ ಟೋಟಲ್ ವರ್ಕ್ ಮಾಡೋದಕ್ಕ ತಗೊಳ್ಳೋ ದಿನಗಳ ಸಂಖ್ಯೆ 21. 5 ದಿನದಲ್ಲಿ ಮುಗಿಸ್ಬೇಕಾದ್ರ ಕೆಲಸನ ಎಷ್ಟು ಪುರುಷರು ಬೇಕು ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. 5 1 5 3 21 3 63. 63 ಪುರುಷರು ನಮಗ್ ಬೇಕು ಆ ಕೆಲಸನ 5 ದಿನದಲ್ಲಿ ಮುಗಿಸ್ಬೇಕಂದ್ರೆ. ಮುಂದಿನ ಪ್ರಶ್ನೆ, 40 ಪುರುಷರು 18 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು. 8 ದಿನಗಳ ನಂತರ ಇನ್ನೂ 10 ಪುರುಷರು ಅವರೊಂದಿಗೆ ಸೇರಿಕೊಂಡರು. ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಎಷ್ಟು ದಿನಗಳಲ್ಲಿ ತೆಗೆದುಕೊಳ್ತಾರೆ? ಓಕೆ ಓಕೆ 40 ಪುರುಷರು ಒಂದ್ ಕೆಲಸನ 18 ದಿನದಿಂದ ಮುಗಿಸ್ಬೋದು. ಸೊ ಕೆಲಸ ಮುಗಿಸೋಣ ಅಂತ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರ. ಕೆಲಸ ಮಾಡಿ 8 ದಿನ ಆಗಿರುತ್ತ. ಆಮೇಲೆ ಆ 40 ಪುರುಷರ ಜೊತೆ ಮತ್ 10 ಪುರುಷರು ಬಂದು ಸೇರ್ಕೊಂತಾರ. ಇನ್ 10 ದಿನ ಕೆಲಸ ಮಾಡಿಬಿಟ್ಟಿದ್ರ ಇದೇ 40 ಪುರುಷರು ಇನ್ 10 ದಿನ ಕೆಲಸ ಮಾಡಿಬಿಟ್ಟಿದ್ರ 18 ದಿನ ಆಗ್ಬಿಡ್ತಿತ್ತು. ಸೊ ಪೂರ್ತಿ ಕೆಲಸ ಮುಗಿದ್ ಬಿಡ್ತಿತ್ತು. ಬಟ್ 8 ದಿನಗಳ ನಂತರ ಈ 40 ಪುರುಷರ ಜೊತೆ ಇನ್ 10 ಪುರುಷರು ಸೇರ್ಕೊಳ್ತಾರ. ಇವಾಗ 10 ದಿನದಲ್ಲಿ ಮುಗಿಸ್ಬೇಕಾದ ಕೆಲಸನ ಈ 50 ಪುರುಷರು ಸೇರಿ ಇನ್ನೆಷ್ಟು ದಿನದ ಮುಗಿಸ್ತಾರ? ರಿಮೈನಿಂಗ್ ವರ್ಕ್ ಅಂತ ಕೊಟ್ಟಿದಾರ, ಉಳಿದ ಕೆಲಸ ಅಂತ ಕೊಟ್ಟಿರೋದ್ರಿಂದ ಇನ್ನ 10 ದಿನ ಈ 40 ಜನ ಸೇರಿ ಮಾಡಬಹುದಾದ ಕೆಲಸನ 50 ಪುರುಷರಾಗಿದ್ದಾರೆ. ಈಗ 50 ಪುರುಷರು ಎಷ್ಟು ದಿನದ ಮಾಡಬಲ್ರು ಅದನ್ನ ನಾವು ಕಂಡು ಹಿಡ್ಕೋಬೇಕು. 40 ಪುರುಷರು ಈಗ ಆಲ್ರೆಡಿ 8 ದಿನ ಮಾಡ್ಯಾರ. ಈ 40 ಪುರುಷರು ಇನ್ನುಳಿದ ಕೆಲಸನ 10 ದಿನದಾಗ ಮಾಡ್ಬೋದಾಗಿತ್ತು ಅಂದ್ರೆ 12 ದಿನ ಆಗ್ತಿತ್ತು. ಇವಾಗ ಈ 40 ಪುರುಷರ ಜೊತೆ ಮತ್ 10 ಪುರುಷರು ಸೇರಿರೋದ್ರಿಂದ 50 ಪುರುಷರಾಗಿದ್ದಾರೆ. ಈ 50 ಪುರುಷರು ಎಷ್ಟು ದಿನದ ಮಾಡ್ತಾರ ಅಂತ ಕೇಳಿದಾರ. 10 1 15 5 1 5 8 8 ದಿನದಾಗ ಮುಗಿಸ್ಬಹುದು. ಮತ್ತೊಮ್ಮೆ ಹೇಳ್ತೀನಿ, CGL ನಲ್ಲಿ ಕೇಳಿರೋ ಕ್ವಶನ್ ಇದು.
40 ಪುರುಷರು 18 ದಿನ ಮಾಡಿದ್ರ ಆ ಕೆಲಸ ಮುಗಿತದ. ಕೆಲಸ ಮಾಡೋಣಂತ ಸ್ಟಾರ್ಟು ಮಾಡಿರ್ತಾರ. ಕೆಲಸ ಮಾಡಿ 8 ದಿನ ಆಗಿರ್ತೈತಿ, ಅವಾಗ ಮತ್ 10 ಪುರುಷರು ಬಂದು ಇವ್ರ ಜೊತೆ ಜಾಯಿನ್ ಆಗ್ತಾರ. 8 ದಿನ ಆಲ್ರೆಡಿ 40 ಪುರುಷರು ಮಾಡಿದ್ರು, ಇನ್ 10 ದಿನ ಕೆಲಸ ಮಾಡಿಬಿಟ್ಟಿದ್ರ ಪೂರ್ತಿ ಕೆಲಸ ಮುಗಿದು ಹೋಗ್ತಿತ್ತು. ಬಟ್ 8 ದಿನದ ನಂತರ ಈ 40 ಪುರುಷರ ಜೊತೆ ಇನ್ 10 ಪುರುಷರು ಸೇರಿರೋದ್ರಿಂದ 10ಕ್ಕಿಂತ ಕಡಿಮೆ ಟೈಮ್ ಒಳಗ ಅವ್ರ ಕೆಲಸ ಮುಗಿಸ್ಬೇಕು. ಎಷ್ಟು ದಿನದ ಮುಗಿಸ್ತಾರ ಅಂತಂದ್ರ, ಈ 40 ಪುರುಷರು ಸೇರಿ 10 ದಿನ ಮಾಡೋ ಕೆಲಸನ ಈಗ ಇನ್ 10 ಪುರುಷರು ಸೇರಿರೋದ್ರಿಂದ 50 ಆಗೈತೆ ಅವ್ರ ಸಂಖ್ಯೆ. ಈ 50 ಪುರುಷರು ಎಷ್ಟು ದಿನದ ಮುಗಿಸ್ತಾರ ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. 10 15 5 5 ಸೊ 8 ದಿನದಾಗ ಆ 50 ಪುರುಷರು ಉಳಿದ ಕೆಲಸವನ್ನ ಮಾಡಬಲ್ಲರು. ಓಕೆ, ಎಕ್ಸ್ ಸಂಖ್ಯೆಯ ಪುರುಷರು 30 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಹುದು. 6 ಜನ ಹೆಚ್ಚು ಇದ್ದರೆ 10 ದಿನಗಳಲ್ಲಿ ಕೆಲಸ ಮಾಡಬಹುದು. ಪುರುಷರ ಮೂಲ ಸಂಖ್ಯೆ ಎಷ್ಟು? ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸ್ ಸಂಖ್ಯೆಯ ಪುರುಷರು 30 ಒಂದು ಕೆಲಸ ಮಾಡಬಹುದಂತ. 6 ಜನ ಜಾಸ್ತಿ ಇದ್ರ ಎಕ್ಸ್ ಪ್ಲಸ್ 6 ಇದ್ರ 10 ದಿನದ ಮಾಡಬಹುದಂತ. ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು? ಈ 0 ಕ್ಯಾನ್ಸಲ್. 3x ಈಕ್ವಲ್ ಟು ಎಕ್ಸ್ ಪ್ಲಸ್ 6. ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತಾ. 2x ಈಕ್ವಲ್ ಟು 6. ಎಕ್ಸ್ ಈಕ್ವಲ್ ಟು 3. ಸ್ವಲ್ಪ ಟ್ರಾನ್ಸ್ಲೇಷನ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಇದು ಗೂಗಲ್ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಸ್ವಲ್ಪ ಮೈನರ್ ಮಿಸ್ಟೇಕ್ಸ್ ಗಳು ಇರ್ತಾವು. ಇಲ್ಲಿ 10 days ಲೆಸ್ ಅಂತ ಕೊಟ್ಟಿದ್ದಾರೆ. 10 days ಲೆಸ್ ಅಂತ ಕೊಟ್ಟಿದ್ದಾರೆ. ಅಂದ್ರ ಎಕ್ಸ್ ಸಂಖ್ಯೆ ಜನ 30 ದಿನ ತಗೊಂಡ್ರ ಎಕ್ಸ್ ಪ್ಲಸ್ 6 ಸಂಖ್ಯೆ ಜನ 30ಕ್ಕಿಂತ 10 ದಿನ ಕಡಿಮೆ ಅಂದ್ರೆ 20 ದಿನ ತಗೊಳ್ತಾರೆ ಅಂತ ಅರ್ಥ. ಇಲ್ಲಿ ಆತರ ಕೊಟ್ಟಿಲ್ಲ, ಸೊ 20 ದಿನ ತಗೊಳ್ತಾರೆ ಅಂತ ಅರ್ಥ. ಓಕೆ ಓಕೆ. ಎಕ್ಸ್ ಸಂಖ್ಯೆ ಜನ 30 ದಿನ ತಗೊಂಡ್ರ ಎಕ್ಸ್ ಪ್ಲಸ್ 6 ಸಂಖ್ಯೆ ಜನ 20 ದಿನ ತಗೊಂತಾರ. 10 days ಲೆಸ್ ತಗೊಂತಾರ. ಓಕೆ, 0 ಕ್ಯಾನ್ಸಲ್. 3x ಈಕ್ವಲ್ ಟು 2x ಪ್ಲಸ್ 12. 2x ಈ ಕಡೆ ಬಂದ್ರೆ x ಈಕ್ವಲ್ ಟು 12. ಸೊ ಮೂಲ ಪುರುಷರ ಸಂಖ್ಯೆ 12. ನೆಕ್ಸ್ಟ್ ಕ್ವಶನ್. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ವಶನ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.